ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ನೋಡ್ರಿ, ಭಾರತ ದೇಶದ ಒಂದು ಸಹಾಯ ಸಹಕಾರದಿಂದ ನಮ್ಮ ಮುದ್ದು ಮಕ್ಕಳು ಉಕ್ರೇನ್ದಲ್ಲಿ MBBS ಒಂದು ಉನ್ನತ ವ್ಯಾಸಂಗಕ್ಕಾಗಿ ಹೋಗಿದ್ದರು. ನಿಮಗೆಲ್ಲ ಗೊತ್ತಿರೋ ವಿಷಯ. ಈಗಾಗಲೇ ಅಲ್ಲಿ ಯುದ್ಧದ ಕಾರ್ಮೋಡು, ಭೀಕರ ಯುದ್ಧ, ಆ ಯುದ್ಧದ ಕಾಳಗದ ಒಂದು ದೃಶ್ಯ ನೀವು ದೈನಂದಿನವಾಗಿ ನೋಡ್ತಾ ಇದ್ರಿ. ಆದರೆ ನಮ್ಮ ಮಹಾನ್ ಭಾರತ ಸರ್ಕಾರ ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಅಲ್ಲಿ ಸ್ವತಃ ನಮ್ಮ ರಾಯಭಾರಿಗಳು ಹೋಗಿ ಅವರನ್ನು ತಾಯ್ನಾಡಿಗೆ ಮರಳಿಸಿದ್ದಾರೆ. ಇದು ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ. ಮೊಟ್ಟ ಮೊದಲ ಭಾರತ ಸರ್ಕಾರಕ್ಕೆ ಒಂದು ಕೃತಜ್ಞತೆ. ನಮ್ಮ ಮಕ್ಕಳು ಸುರಕ್ಷಿತವಾಗಿ ಬಂದಿದ್ದಾರೆ. ಆ ಮಕ್ಕಳ ಮುಂದಿನ ಭವಿಷ್ಯನು ಈಗೇನು ಮಾತಾಡ್ಬೇಕು ಗೊತ್ತ್ರಿ? ಮೇನ್ ಇಂಪಾರ್ಟೆಂಟ್ ವಿಷಯ, ಈ ಮಕ್ಕಳು ಉಕ್ರೇನ್ಗೆ ಎದಕ್ಕೆ ಹೋಗಿದ್ದರು? MBBS ಕಲೀಲಿಕ್ಕೆ ಹೋಗಿದ್ದರು. MBBS ಕಲಿತು ತಮ್ಮ ತಾಯ್ನಾಡಿಗೆ ಬಂದು ದೇಶ ಸೇವೆ ಮಾಡಬೇಕು, ಇಲ್ಲಿ ಬಡ ಜನರಿಗೆ ಒಂದು ಚಿಕಿತ್ಸೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ತಂದೆ ತಾಯಿ ಕನಸಿತ್ತು. ಭಾರತ ಸರ್ಕಾರದಿಂದ ಅವರು ಅನುಮತಿಯೊಂದಿಗೆ ವಿದೇಶಕ್ಕೆ ಉಕ್ರೇನದಲ್ಲಿ MBBS ಮಾಡಲಿಕ್ಕೆ ಹೋಗಿದ್ದರು. ಅದೃಷ್ಟವಶಾತ್ ಯುದ್ಧ ಆಗ್ತೈತಿ, ಯುದ್ಧ ಆಗೋ ಸಂಭವ ಬರ್ತೈತಿ. ಅದು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಅಲ್ಲ. ಅದೃಷ್ಟವಶಾತ್ ಆಯಿತು, ವಾಪಸ್ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಬಂದಿದ್ದಾರೆ. ಸರ್ಕಾರ ಅದಕ್ಕೆ ಸಹಾಯ ಸಹಕಾರ ನೀಡಿದೆ. ಈಗ ಮಕ್ಕಳ ಮುಂದಿನ ಭವಿಷ್ಯ ಏನು? ಬೆಳಗಾವಿ ಜಿಲ್ಲೆಯ ಘಟಪ್ರಭಾ, ಗೋಕಾಕ್ ತಾಲೂಕಿನ ಘಟಪ್ರಭಾದ ಇಬ್ಬರು ಮಕ್ಕಳನ್ನ ನಾನು ಕೂಡ್ಸ್ಕೊಂಡು ಈಗ ಮಾತಾಡಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇ ಹೆಣ್ಮಗಳು ಅಮೋಘ ಚೌಗಲಾ ಘಟಪ್ರಭಾ, ಆಮೇಲೆ ವಿಲ್ಸನ್ ಡೇವಿಡ್ ಘಟಪ್ರಭಾ. ಈ ಇಬ್ಬರು ಮಕ್ಕಳಿಗೆ ಉಕ್ರೇನದಲ್ಲಿ ಯುದ್ಧದ ಕಾರ್ಮೋಡದಿಂದ ಇವರ ವಿದ್ಯಾಭ್ಯಾಸ ಎಲ್ಲ ಹಾಳಾಗಿ ಹೋಯಿತು. ಗೊತ್ತಲ್ಲ ನಿಮಗೆ. ಈ ಮುದ್ದು ಮಕ್ಕಳಿಗೆ ಧೈರ್ಯ ತುಂಬಕಲ್ಲ. ಈ ಮುದ್ದು ಮಕ್ಕಳು ಇನ್ನೂ MBBS ಮಾಡಬೇಕು. ಆ MBBS ಮಾಡಲಿಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಷ್ಠಿತ KLS ಸಂಸ್ಥೆ ಇದೆ. ಮಾನ್ಯ ಪ್ರಭಾಕರ್ ಕೋರೆ ಅವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಪ್ರಭಾಕರ್ ಕೋರೆ ಅವರೇ, ನಮ್ಮ ಮಕ್ಕಳು ನಮ್ಮ ಭಾರತ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಬಾರಿ ವೆಚ್ಚ ತುಂಬಲಾರ್ದಂಥ ಪರಿಸ್ಥಿತಿ ಇದ್ದಾಗ ಉಕ್ರೇನ್ಗೆ ಹೋದರು. ಈಗ ನೀವು ನಮ್ಮ ಈ ಬೆಳಗಾವಿ ಜಿಲ್ಲೆಯ ಮಕ್ಕಳಿಗೆ ಉಚಿತ MBBS ಸೀಟು ಕೊಡಬೇಕಂತ ತಕ್ಷಣ ಘೋಷಣೆ ಮಾಡಬೇಕು. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ಬೆಳಗಾವಿ ಜಿಲ್ಲಾಧಿಕಾರಿಗೆ ತಕ್ಷಣ ಒಂದು ಆದೇಶ ನೀಡಬೇಕು. ಈ ಮುದ್ದು ಮಕ್ಕಳನ್ನು ಇವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಿತ ಭೀಮ್ಸ್ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಹೆಚ್ಚುವರಿ ಶೀಟ್ ಮುಖಾಂತರ ಇವರ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆಯೂ ಸಹಿತ ಒಂದು ಪ್ರಾವಿಷನ್ ಇದೆ. ಈಗಾಗಲೇ ಅಸೆಂಬ್ಲಿಯಲ್ಲಿ ಇರುವಂಥ ಅನೇಕ ಶಾಸಕರ ಜೊತೆ ನಾವು ನಿಕಟ ಸಂಪರ್ಕದಿಂದ ಈ ವಿಷಯವನ್ನು ತಿಳಿಸಿದ್ದೀವಿ. ಈ MLC ಅವರಿಗೆ ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ಇದನ್ನು ಪ್ರಸ್ತಾಪ ಮಾಡ್ರಿ ಅಂತ ಅನೇಕ MLC ಅವರಿಗೆ ನಾವು ಬೆಳಗಿಂದ ಹೇಳಿದ್ದೀವಿ. ವಿಷಯ ಪ್ರಸ್ತಾಪ ಆಗೋದರಲ್ಲಿ ಸಂಭವ ಇದೆ. ಅಲ್ಲಿ ಪ್ರಶ್ನೋತ್ತರ ನಡೀತಾ ಇದೆ. ಈಗ ಬೆಳಗಾವಿ ಜಿಲ್ಲೆ ಸಮಸ್ಯೆ, ಬೆಳಗಾವಿ ಜಿಲ್ಲೆಯಿಂದ ಈ ಇಬ್ಬರು ಮಕ್ಕಳು, ಇನ್ನುಳಿದ ಮಕ್ಕಳು ಬಂದರೂ ಸಹಿತ ಆಯಾ ಜಿಲ್ಲೆಯಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ ಹಾಗೂ ಪ್ರತಿಷ್ಠಿತ ಸರ್ಕಾರಿ ಮೆಡಿಕಲ್ ಕಾಲೇಜು ಇದೆ. ಅವರಿಬ್ಬರು ಮುಂದಕ್ಕೆ ಬರಬೇಕು. ಮುಂದಕ್ಕೆ ಬಂದು ಈ ಮಕ್ಕಳ ಭವಿಷ್ಯನ ರೂಪಣೆಗೊಳಿಸಬೇಕು. ಮುಂದೆ ಇವರು MBBS ಕನಸನ್ನು ಕಾಣ್ತಲಕ್ಕೆ ಹೋಗಿದ್ರು ಉಕ್ರೇನ್ಗೆ. ಆ MBBS ಕನಸನ್ನು ನನಸು ಮಾಡಲಿಕ್ಕೆ ನೀವು ಪ್ರತಿಷ್ಠಿತ ಕಾಲೇಜವರು ಮುಂದೆ ಬಂದರೆ ನಿಮ್ಮಂಥ ಪುಣ್ಯವಂತರು ಯಾರಲ್ಲ. ಮಾಡ್ತೀರಿ? ಪ್ರಭಾಕರ್ ಕೋರೆ ಅವರೇ, ದಯಮಾಡಿ ನಿಮಗೆ ವಿನಂತಿಯಿಂದ ಈ ವಿಡಿಯೋನ ನಿಮಗೆ ಟ್ಯಾಗ್ ಮಾಡ್ತಾ ಇದ್ದೀವಿ. ದಯಮಾಡಿ ನೋಡ್ರಿ. ತಕ್ಷಣ ಈ ಮಕ್ಕಳ ವಿಳಾಸ ಸಹಿತ ಹಾಕ್ತೀನಿ. ಅವರನ್ನು ಸ್ಪಂದಿಸಿರಿ. ಅವ್ರ ತಂದೆ ತಾಯಿ ಎಷ್ಟು ನಿರಾಶೆಯಾಗಿದ್ದರು, ಎಷ್ಟು ಖುಷಿಯಲ್ಲಿದ್ದರು. ಕಳಿಸುವಾಗ MBBS ಆಗಿ ನನ್ನ ಮಗಳು ಹೋಗ್ತಾ ಇದ್ದಾಳೆ, ನನ್ನ ಮಗ ಹೋಗ್ತಾ ಇದ್ದಾನೆ. ಆದರೆ ವಾಪಸ್ಸು ಬಂದಾಗ ಆ ಶಿಕ್ಷಣ ಮೊಟಕುಗೊಳಿಸಿತು. ಉಕ್ರೇನ್ದಲ್ಲಿ ಯುದ್ಧ ಪ್ರಾರಂಭ ಆಗಿದೆ. ಮಕ್ಕಳು ಸುರಕ್ಷಿತ ಬಂದಿದ್ದಾರೆ. ನಮಗೆ ಈಗ ಮಾನವೀಯತೆಯ ಧರ್ಮದ ಮುಖಾಂತರ ಒಂದು ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಪ್ರಭಾಕರ್ ಕೋರೆ ಮತ್ತು ಬಸವರಾಜ ಬೊಮ್ಮಾಯಿ ಅವರೇ, ನೀವು ತಕ್ಷಣ ಮಧ್ಯಪ್ರವೇಶಿಸಿ ಈ MBBS ಕನಸನ್ನು ಹೊತ್ತಿದಂಥ ಈ ಇಬ್ಬರು ಮುದ್ದು ಮಕ್ಕಳನ್ನು ನಾನೇನು ಕುಣಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಇನ್ನೂ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದರೂ ಸಹಿತ ಅವರಿಗೂ ಸಹಿತ ಶಿಕ್ಷಣ ಮುಂದುವರಿಸಲಿಕ್ಕೆ ಈ ಮಕ್ಕಳಿಗೆ ಒಂದು ಆಧಾರ ಸ್ತಂಭವಾಗಿ ನಿಂದಿರ್ತೀರಿ. ಆ ಶ್ರೀರಕ್ಷೆ ಈ ಮಕ್ಕಳಿಗೆ ಒಂದು ಸ್ಫೂರ್ತಿ, ಅವರ ತಂದೆ ತಾಯಿಗೆ ಒಂದು ಶಕ್ತಿ. ಹಾಗಾದರೆ ಮಾಡ್ತೀರಿ ಬಸವರಾಜ ಬೊಮ್ಮಾಯಿ ಅವರೇ, ಪ್ರಭಾಕರ್ ಕೋರೆ ಅವರೇ? ಈ ವಿಡಿಯೋ
ಪ್ರಭಾಕರ್ ಕೋರೆ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಮುಟ್ಟುವಾಗೆ ಎಲ್ಲರೂ ಶೇರ್ ಮತ್ತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗಾದ್ರೆ ಆ ಮುದ್ದು ಮಗ ವಿಲ್ಸನ್ ಡೇವಿಡ್ ಏನು ಮಾತಾಡ್ತಾನೆ ನೀವು ನೋಡ್ರಿ. ವಿಲ್ಸನ್ ಅವರೇ, ಯಾವ ತೊಂದರೆ ಇಲ್ಲದೆ ಬಂದಿದ್ದೀರಿ, ಆರಾಮಾಗಿ ನಿಮ್ಮ ತಂದೆ ತಾಯಿ ಆಶೀರ್ವಾದ, ಭಾರತ ದೇಶ ಸಹಿತ ಜಿಲ್ಲೆಯ ಜನತೆ ಸಹಿತ ಪ್ರಾರ್ಥನೆ ಮಾಡ್ತಾಯಿದ್ರು ನೀವು ಸುರಕ್ಷಿತವಾಗಿ ಬರ್ರಿ. ಇನ್ನು ನಿಮ್ಮ ಮುಂದಿನ ಭವಿಷ್ಯ, ಮುಂದೆ ನಿಮಗೆ MBBS ಕಲಿಬೇಕನ್ನೋಗೋಸ್ಕರ ನಾನು ಈಗ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜ್ KLE ಮತ್ತು ಭೀಮ್ಸ್ಗೆ ಮನವಿ ಮಾಡಿದ್ದೀನಿ. ನೀವು ಮುಂದುವರಿಸಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರಿಸಲಿಕ್ಕೆ ಯಾವ ವಿಚಾರ ಇಟ್ಕೊಂಡಿದ್ದೀರಿ ಹೇಳ್ರಿ. ಹೌದು ಸರ್, ಇವಾಗ ನಾವು ಯುಕ್ರೇನ್ ಹೋಗಿದ್ದೆ MBBS. ಜೋರಿ. ಹೌದು ಸರ್, ಇವಾಗ ನಾವು ಯುಕ್ರೇನ್ ಹೋಗಿದ್ದೆ MBBS ಮಾಡೋಕ್ಕೋಸ್ಕರ ಅಂತ. ಇಲ್ಲೆಲ್ಲ ಡೆಂಟಲ್ ಕಾಲೇಜೆಲ್ಲ ಸಿಕ್ಕಿತ್ತು ಸರ್, ಅದೇ MBBSಗೋಸ್ಕರನೇ ನಾವು ಅಲ್ಲಿ ಹೋಗಿದ್ದು. ಅದಕ್ಕೆ ಇವಾಗ ಅಲ್ಲೆಲ್ಲ ವಾರ್ ಆಗ್ತಿದೆ. ಇವಾಗ ನಮ್ಮ ಯೂನಿವರ್ಸಿಟಿದವರು ಏನೋ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ತಾ ಇದ್ದಾರೆ ಸರ್, ಅದೇ ಏನೂ ಗ್ಯಾರಂಟಿ ಇಲ್ಲ. ಅದಕ್ಕೆ ಇವಾಗ ನಾವು ಇಲ್ಲೇ ನಮಗೆ ಚಾನ್ಸ್ ಸಿಕ್ಕರೆ MBBS ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಮನವಿ ಮಾಡ್ಕೊತೀನಿ ಸರ್. ಹೇಳಮ್ಮ ಅಮೋಘ, ಹೇಳು ಸರ್. ನಾನು ಜೋರಾಗಿ. ಸರ್, ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ ಸರ್. ನಾವು ಅಲ್ಲಿ ಯುಕ್ರೇನ್ಗೆ MBBS ಅದಕ್ಕೆ ಹೋಗಿದ್ದೇವೆ ಸರ್. ಅಲ್ಲಿನೂ ಬೇರೆ ಬೇರೆ ಟೆಕ್ನಾಲಜಿ ಇರ್ತೇವೆ, ಅದನ್ನು ತಂದಿಲ್ಲ ನಮ್ಮ ಇಂಡಿಯಾ ಒಳಗೆ ಹೆಲ್ಪ್ ಮಾಡಿ, ಸೇವೆ ಮಾಡಿ, ಬಡವ್ರಿಗೆ ಜನರಿಗೆಲ್ಲ ಫ್ರೀಯಾಗಿ ಫೆಸಿಲಿಟೀಸ್ ಕೊಡೋಣ ಅಂತ ಆ ಯೋಚನೆಯಿಂದ ಹೋಗಿದ್ದೀನಿ. ನಮ್ಮ ತಂದೆ ತಾಯಿದು ಇದು ಆಸೆ ಇತ್ತು, ನಾ ಡಾಕ್ಟರ್ ಆಗಬೇಕಂತ. ಅದು ಎಲ್ಲ ಪೂರ್ತಿ ಮಾಡೋಕ್ಕೆ ಹೋಗಿದ್ದೀನಿ ಸರ್. ಈಗ ಅದು ಅವಕಾಶ ಸಿಗ್ತದೆ, ಕಂಟಿನ್ಯೂ ಆಗ್ತೈತಿಲ್ಲ ಗೊತ್ತಿಲ್ಲ ಸರ್. ಆದರೆ ರಿಕ್ವೆಸ್ಟ್ ಮಾಡ್ಕೋತೇನೆ, ಇಲ್ಲೇ ನಮ್ಗೆ ಅವಕಾಶ ಮಾಡಿಕೊಡ್ರಿ ಸರ್. ನೋಡಿ, ಕರ್ನಾಟಕ ರಾಜ್ಯದ ಎಲ್ಲ ಯುಕ್ರೇನ್ನಲ್ಲಿ ವಾಪಸ್ ಬಂದಂಥ ಎಲ್ಲ ಮಕ್ಕಳಿಗೂ ಒಂದು ವಿನಂತಿ ಮಾಡ್ತೀನಿ. ಆಯಾಯ ಜಿಲ್ಲೆಯಲ್ಲಿಯೂ ಸಹಿತ ಪ್ರತಿಯೊಂದು ಪ್ರತಿಷ್ಠಿತ ಖಾಸಗಿನೂ ಇದೆ, ಸರ್ಕಾರಿನೂ ಇದೆ. ಬಸವರಾಜ ಬೊಮ್ಮಾಯಿ ಅವರು ತಕ್ಷಣ ಮಧ್ಯೆ ಪ್ರವೇಶಿಸಿ ಕರ್ನಾಟಕ ರಾಜ್ಯದಿಂದ ಎಷ್ಟು ವಾಪಸ್ ಬಂದಿದ್ದಾರೆ ಯುಕ್ರೇನ್ದಿಂದ ಮಕ್ಕಳಿಗೆ ಎಲ್ಲರಿಗೂ MBBS ಓದುವಂಥ ಒಂದು ಕನಸನ್ನು ಸಾಕಾರಗೊಳಿಸ್ಬೇಕನ್ನೋದು ನಂಬರ್ 1 ಚಾನಲ್ ಮುಖಾಂತರ ನಾನು ಅತಿ ವಿನಂತಿಯಿಂದ ಹೇಳ್ತೀನಿ. ಅಲ್ಲಿ ಸುರಕ್ಷಿತ ಇದ್ದರೂ ಸುರಕ್ಷಿತವಾಗಿ ಇಲ್ಲಿ ಬಂದಿದ್ದಾರೆ, ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ. ಆ ಆಶೀರ್ವಾದ ದೇವ್ರದಿದೆ. ಮುಂದಿನ ವಿದ್ಯಾಭ್ಯಾಸದ ಶಕ್ತಿ ಮತ್ತು ಸ್ಫೂರ್ತಿ ಬಸವರಾಜ ಬೊಮ್ಮಾಯಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಬೆಳಗಾವಿ ಜಿಲ್ಲಾಧಿಕಾರಿ ಮಹಾಂತೇಶ್ ಹಿರೇಮಠ್ ಹಾಗೂ ಪ್ರಭಾಕರ್ ಕೋರೆ ಸಾಹೇಬರಿಗೆ ಒಂದು ವಿನಂತಿ, ಈ ಮಕ್ಕಳನ್ನು ಕರ್ಕೊಳ್ಳಿ, ನಿಮ್ಮಲ್ಲಿ ಅಡ್ಮಿಷನ್ ಕೊಡಿಸಿ ಉಚಿತ. ಹಾಗೂ ಅದೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಷ್ಟೆಷ್ಟು ಮಕ್ಕಳು ಬಂದಿದ್ದಾರೆ, ಆಯಾ ಜಿಲ್ಲೆಯ ಶಾಸಕರು, ಮಂತ್ರಿಗಳು ಸಹಿತ ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಿರಿ. ಇದ್ರ ಬಗ್ಗೆ ಒಂದು ಮೈಲುಗಲ್ಲು ಹೇಳ್ತೀನಿ. ಬಿಜಾಪುರದ MB ಪಾಟೀಲ್ ಸಾಹೇಬರು, ಅಲ್ಲಿಯೂ ಒಂದು ತಿಕೋಟದಿಂದ ಬಂದಂಥ ಹುಡುಗ, ಅವನಿಗೆ ಅವರು ಉಚಿತ ಸೀಟು ಮತ್ತು ಉಚಿತ ವ್ಯಾಸಂಗ ಕೊಡಿಸುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ ಅಂತ. ಇದು ಎಂಥ ಅದ್ಭುತ ರೀ. ಅಂಥ MB ಪಾಟೀಲರು ನಮ್ಮಲ್ಲಿ ಬೆಳಗಾವಿ ಜಿಲ್ಲಾದಾಗ ಪ್ರಭಾಕರ್ ಕೋರೆ ಅದಾರಲ್ರಿ. ಅದೇ ರೀತಿ ಈ ಮಕ್ಕಳಿಗೂ ಕೊಡ್ರಿ. ಧಾರವಾಡ ಇದ್ರೆ ಧಾರವಾಡ ಕೊಡ್ರಿ, ಬಿಜಾಪುರ ಕೊಡ್ರಿ, ಗುಲ್ಬರ್ಗದ ಮಕ್ಕಳಿಗೆ ಗುಲ್ಬರ್ಗದಲ್ಲಿ ಕೊಡಿ, ದಾವಣಗೆರೆ ಕೊಡಿ, ಬೆಂಗಳೂರು ಕೊಡಿ, ಗ್ರಾಮಾಂತರ ಕೊಡಿ. ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಅಲ್ಲಿ ಪ್ರತಿಷ್ಠಿತ ಒಂದು ಖಾಸಗಿ ಇದೆ, ಒಂದು ಪ್ರತಿಷ್ಠಿತ ಸರ್ಕಾರಿ ಇದೆ. ಈ ಮಕ್ಕಳ ಭವಿಷ್ಯನ ಉಜ್ವಲಗೊಳಿಸಲಿಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಾ? ಸಹಾಯ ಮಾಡೋದಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ, ಲೈಕ್ ಶೇರ್ ಮಾಡಿರಿ, ಎಲ್ಲರಿಗೂ ಮುಟ್ಲಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದೊಂದು ವಿನಂತಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಿರಪ್ಪ. ನಮಸ್ಕಾರ.